ಅವ್ರ ಮಾತನ್ನ ಕೇಳೋದಕ್ಕೆ ರೆಡಿನಾ ಚನ್ನಪಟ್ಟಣ? ಸತೀಶ್ ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಚನ್ನಪಟ್ಟಣಕ್ಕೆ ಬರ್ತಾ ಇರೋದು ಫಸ್ಟ್ ಟೈಮ್. ನಾನು ಇಲ್ಲಿಗೆ ಫಂಕ್ಷನ್ಗೆ ಅಂತ ಬರ್ತಾ ಇರೋದು ಇದೇ ಫಸ್ಟ್ ಟೈಮು. ಎಷ್ಟೋ ವರ್ಷಗಳ ಕನಸಿದೆ ನನಗೆ, ಅಂದ್ರೆ ನಾನು ಬರಬೇಕು ಅಂತ ತುಂಬಾ ಸಲ ಅನ್ಕೊಂಡ್ರು ಸಾಧ್ಯ ಆಗಿರಲಿಲ್ಲ. ಈಗ ಮೊದಲನೇ ಸಲ ನಮ್ಮ ಶಾಸಕರಾದಂತ CP ಯೋಗೇಶ್ವರ್ ಸರ್ ಎಷ್ಟು ದೊಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವ್ರ ಕಾರ್ಯಕ್ರಮಕ್ಕೆ ಬರೋದು ನಮಗೆ ತುಂಬಾ ಖುಷಿನೇ. ಯಾಕೆ ಅಂತಂದ್ರೆ ಸರ್, ನಿಮ್ಮ ಸಿನಿಮಾ ನಾನು ಥಿಯೇಟರ್ ನೋಡಿದ್ದೀನಿ, ಸೈನಿಕ. ಹಾಗೆ ಮೊದಲನೇದಾಗಿ ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ, ನನಗೆ ಇಡೀ ಚನ್ನಪಟ್ಟಣ ಜಿಲ್ಲೆಗೆ ನಾವು ಕೇಳಿರೋದು ಕೆರೆಗಳಿಗೆ ಜೀರ್ಣೋದ್ಧಾರ ಮಾಡಿ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸಿರೋದು ಬಹಳ ದೊಡ್ಡ ವಿಷಯ. ಯಾಕೆಂದ್ರೆ ರೈತರು ಉಳಿದ್ರೆ ನಾವೆಲ್ಲರೂ ಉಳಿತೀವಿ, ರೈತರಿದ್ರೆ ನಾವಿರ್ತೀವಿ. ನಾನೊಬ್ಬ ರೈತರ ಮಗ ಆಗಿ ಅವ್ರು ಮಾಡಿರೋ ಕೆಲಸದ ಬಗ್ಗೆ ಹೆಮ್ಮೆ ಇದೆ ನನಗೆ. ಬಹಳ ಖುಷಿ ಈ ವೇದಿಕೆ ಬರೋದಕ್ಕೆ. ಮತ್ತೆ ನಾನು ಸಪ್ತಮಿಯವರು ಇವತ್ತು ಬಂದಿರೋ ಕಾರಣ ಏನಂತಂದ್ರೆ, ದ ರೈಸ್ ಆಫ್ ಅಶೋಕ, ನನ್ನ ಬಹು ನಿರೀಕ್ಷೆಯ ಚಿತ್ರ ದ ರೈಸ್ ಆಫ್ ಅಶೋಕ ಮುಂದೆ ಬಿಡುಗಡೆ ಆಗ್ತಾ ಇದೆ ಫೆಬ್ರವರಿನಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಳ್ಳೋಕೋಸ್ಕರ ನಾವು ಬಂದಿದ್ದೀವಿ. ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಅಂಡ್ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಹಂಗೆ ಅಶೋಕ ಅದ್ಭುತವಾಗಿ ಫೈಟ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಎಲ್ಲವೂ ಇದೆ. ಸಿನಿಮಾ ನೋಡ್ತೀರಾ? ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಬಹಳ ಖುಷಿ ಆಗ್ಬಿಟ್ಟಿದ್ದೀನಿ ನಾನು. ಏನ್ ಮಾತಾಡ್ಲಿ? ಸರ್ ನಮ್ಗೆ ಒಂದು ಡೈಲಾಗ್ ಹೊಡಿಬೋದಾ ಅಂತ ಅವ್ರು ಡೈಲಾಗ? ಯಾವ ಡೈಲಾಗ್ ಬೇಕು? ಯಾವುದು? ಡ್ರಾಮಾನ? ಅಯೋಗ್ಯನ? ಲವಿನ್ ಮಂಡ್ಯನ? ಲೂಸಿಯನ? ಮತ್ಯಾವುದು? ಎಲ್ಲ ಬೇಕಾ? ಇವತ್ತೇ ನಾನು ರಾತ್ರಿ ಮನೆಗೆ ಹೋಗ್ಬಾರ್ದ? ಹೋಗ್ಬೇಕಾ ಬೇಡವಾ? ಆಯ್ತು, ಒಂದು ಚಾಪೆ ತಿನ್ಬೇಕು, ಇಲ್ಲೇ ಮಲ್ಕತ್ತೀನಿ ಅಂತಾಗೆ. ನನಗೆ ಯಾವಾಗಲೂ ಪ್ರೀತಿ ನನ್ನ ಮೈಸೂರು ಭಾಗದ ಜನ ಅಂತಂದ್ರೆ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಮಳವಳ್ಳಿ, ಮೈಸೂರವರೆಗೂ ಹೆಂಗೆ ನಾವು ನಾರ್ತ್ ಕರ್ನಾಟಕದಲ್ಲಿ ನಮ್ಗೆ ಏನೊಂದು ಪ್ರೋತ್ಸಾಹ ಕೊಡ್ತಾರೆ ಸಿನಿಮಾ ಅಂತ ಬಂದಾಗ, ಹಂಗೆ ನಮ್ಮ ಸಿನಿಮಾಗಳಿಗೆ ಯಾವಾಗಲೂ ಪ್ರೋತ್ಸಾಹ. ನಾನು ಗಟ್ಟಿ ನೆಲೆ ಊರಿದ್ದು ನನ್ನ ಮಂಡ್ಯ ಭಾಷೆಯಿಂದ. ಆ ಭಾಷೆಯಿಂದಲೇ ನಾನು ಇವತ್ತವರೆಗೂ ಇಲ್ಲಿ ಬಂದು ನಿಂತ್ಕೊಂಡಿರೋದಕ್ಕೆ ಸಾಧ್ಯ ಆಗಿರೋದು. ಆಯ್ತಪ್ಪ, ಹೇಳ್ತೀನಿ, ಒಂದೇ ನಿಮಿಷ. ಯಾವ ಡ್ರಾಮಾ ಹೇಳ್ಬೇಕಾ? ಗದ್ದೆ ಒಳಗೆ ತೆಂಗಿನ ಮರ, ಒಂದು ಹೊಸರು ಎಳೆ ಬಿಡ್ತದೆ, ಇನ್ನೊಂದು ಕೆಂದೆ ಎಳೆ ಬಿಡ್ತದೆ. ಸೀದಾ ಬಂದ್ರೆ ಚೆಂಡು ಹೊಸ ಬರ್ತದೆ. ಅಲ್ಲಿ ಬಾ, ಹೇಳ್ತೀನಿ. ಆಮೇಲೆ ಯಾವುದು ಅಯೋಗ್ಯದ ಹೇಳಿ ಹಾಡು ಆಡ್ಬಿಡ್ತೀನಿ ಬೇಕಿದ್ರೆ. ಓಕೆನಾ? ಆಯ್ತು, ನೀವು ಆಡ್ತೀರಾ? ಏನಮ್ಮಿ ಏನಮ್ಮಿ ಆಗೋಯ್ತು ನನ್ನ ಬಾಳು, ಹೂ ಕಂಡ್ಲ ಹೂ ಕಂಡ್ಲ, ಪ್ರೀತಿನೇ ಹಿಂಗೆ ಕಂಡ್ಲ. ಸುಮ್ಮನೆ ಒಂದು ಬಿಡ್ಬೇಕಲ್ಲ, ಆಮೇಲೆ ಹೊಡಿತಾರೆ ನನಗೆ ಹೋಗ್ಬೇಕಾದ್ರೆ ದಾರಿನಲ್ಲಿ. ಖುಷಿ ಆಗೋದ್ರಂದ್ರೆ ಇಷ್ಟು ಜನ ಹೆಣ್ಮಕ್ಳು ಸೇರಿರೋದು ಬಹಳ ಖುಷಿ ಆಗ್ತಾ ಇದೆ. ಆ ಖುಷಿಗೋಸ್ಕರ ನಿಮಗೋಸ್ಕರ ಲೈನ್ ಆಡ್ತೀನಿ. ಹುಡುಗರು ಮನದಾಳದ ಮಾತಿಗೆ ಒಂದು ಲೈನು, ಒಪ್ಕೊಂಡ್ಬಿಟ್ಲು ಕಂಡ್ಲ, ಅರೆ ಹೂ ಅನ್ಬಿಟ್ಲು ಕಂಡ್ಲ, ಕೆರೆಕಟ್ಟೆ ತುಂಬಿದಷ್ಟೇ ಖುಷಿಯಾಗೋಯ್ತು, ಬರಗಾಲದಲ್ಲಿ ಸೋಲೆ, ಎಲ್ಲರೂ ಉಲ್ಟ ಪಲ್ಟ ಕಾಣ್ತದೆ, ಒಪ್ಕೊಂಡ್ಬಿಟ್ಲು ಕಂಡ್ಲ, ಅರೆ ಹೂ ಅನ್ಬಿಟ್ಲು ಕಂಡ್ಲ. ಅಲ್ಲ, ಇಷ್ಟೊಂದು ಜನ ಸಿಂಗರ್ಸ್ ಇರ್ಬೇಕಾದ್ರೆ ನಾನು ಆಡಿದ್ರೆ ನಾನು ಅವಮಾನ ಆಗಲ್ವಾ? ನೀವೇ ಎಲ್ಲ ಚೆನ್ನಾಗಿ ಆಡ್ತೀರ ನನಗಿಂತ. ಅಂಡ್ ದ ರೈಸ್ ಆಫ್ ಅಶೋಕ ಕನ್ನಡ, ತಮಿಳು, ತೆಲುಗು 3 ಭಾಷೆನಲ್ಲಿ ಬಿಡುಗಡೆ ಆಗ್ತಾ ಇದೆ. ಚನ್ನಪಟ್ಟಣದಲ್ಲೂ ಬರ್ತಾ ಇದೆ. ನಮ್ಮಿಬ್ಬರು ಜೋಡಿ ನೋಡೋದಕ್ಕೆ ಮರಿಬೇಡಿ, ಮಿಸ್ ಮಾಡ್ದಂಗೆ. ಎಲ್ಲರೂ ಥಿಯೇಟರ್ ನೋಡ್ತೀರಾ? ದ ರೈಸ್ ಆಫ್ ಅದು ವಾಯ್ಸ್ ಅಂದ್ರೆ ಸೂಪರ್. ಥ್ಯಾಂಕ್ ಯು, ಐ ಲವ್ ಯು ಆಲ್. ಒಳ್ಳೆದಾಗಲಿ ಎಲ್ರಿಗೂ. ನನ್ನ ಸಿನಿಮಾದ ಮಾದೇವ ಹಾಡು ನೋಡೋಣ. ರೆಡಿ ಇದೆಯಾ? ರೈಸ್ ಆಫ್ ಅಶೋಕ ಸಿನಿಮಾದ ಹಾಡು ನೋಡೋಣ.
ಓಕೆ, ಪ್ಲೇ ಮಾಡಪ್ಪ ಮಹಾದೇವ ಹಾಡು. ಮಹಾದೇವ ಹಾಡು ನಾನೇ ಬರೆದಿರೋದು. ಅಂಡ್ ಮಹಾದೇವನ ಬಗ್ಗೆ, ಮಹಾದೇವ ಎಲ್ಲಿದ್ದಾನೆ, ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದಾಗ ಎಲ್ಲದರಲ್ಲೂ ದೇವರಿದ್ದಾನೆ. ಆ ಭಗವಂತ ಎಲ್ಲಾ ಕಡೆನೂ ಇದ್ದಾನೆ ಅನ್ನೋ ಲೈನ್ಸ್ ಗಳನ್ನ ಇಟ್ಕೊಂಡು, ಈ ಗಾಳಿ ನೀರು ನನ್ನಲ್ಲಿ ನಿಮ್ಮಲ್ಲಿ ಎಲ್ಲಾ ಕಡೆನೂ ದೇವರಿದ್ದಾನೆ ಅನ್ನೋ ಅರ್ಥದಲ್ಲಿ ಇಟ್ಕೊಂಡು ಈ ಹಾಡನ್ನ ಬರ್ದಿದ್ದೀನಿ. ನೀವು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಈ ಹಾಡು ಇಷ್ಟ ಆದ್ಮೇಲೆ ನೀವೆಲ್ಲರೂ ಸಿನಿಮಾ ನೋಡ್ಬೇಕು. ಓಕೆನಾ?